ಕೇಶವ, ಪಂಚೆ ಶರ್ಟ್ ಅಲ್ಲಿ ಸಕ್ಕರ ಕಾಣಿಸ್ತಿದ್ಯಾ ಕಣೋ. ಅರೆ, ನನ್ ಸೀರೆ ಬೋರ್ಡು ನಿನ್ ಶರ್ಟ್ ಮ್ಯಾಚಿಂಗ್ ಆಗ್ತಿದೆ. ಸೇಮ್ ಪಿಂಚ್. ಎಷ್ಟು ಮುದ್ದ ಕಾಣಿಸ್ತಿದ್ಯಾ ನನ್ನ ಚೆನ್ನ ಕೇಶವ. ಅಯ್ಯೋ, ಸ್ಕಿನ್ ಎಲ್ಲ ಎಷ್ಟು ಡ್ರೈ ಆಗಿದೆ ಅಂತ ನಾನು ಹೇಳ್ತಿರ್ತೀನಿ, ಫೇಸ್ಗೆ ಏನಾದ್ರು ಕ್ರೀಮು ಗೀಮು ಹಚ್ಚು ಅಂತ. ನನ್ ಮಾತೇ ಕೇಳಲ್ಲ. ಅದೇನ್ ಹುಡುಗರೋ ಏನೋ. ಬೇಡ ಬೇಡ ಅಂದ್ರೂ ಬಂದ್ಬಿಟ್ಟಲ್ಲ. ಒಬ್ರು ಮನೆ ಫಂಕ್ಷನ್ಗೆ ಕರೀದ ಬರ್ಬಾರ್ದು ಅಂತ ಗೊತ್ತಾಗಲ್ಲ ನಿಂಗೆ? ಗೊತ್ತು, ಆದ್ರೆ ಇದು ನಮ್ ಮನೆ ಫಂಕ್ಷನ್. ನಮ್ ಅತ್ತೆ ಮಾವನ್ ನೋಡ್ಕೊಂಡು ಅವ್ರ ಆಶೀರ್ವಾದ ತಗೊಂಡು ನಾನು ನಿಮ್ ಮನೆಯೊಳೆ ನಿಮ್ ಸೊಸೆಗಳು ನೋಡ್ಕೊಳ್ಳಿ ಅಂತ ಹೇಳಕ್ ಬಂದೆ. ಏನೀಗ? ರೀ, ಎಲ್ಲಿ ಹೋಗ್ತಾ ಇದ್ದೀರಾ? ಗಿರಿಜಾ, ಟೈಮ್ ಆಯ್ತು. ಇನ್ನು ನಮ್ಮ ಕಡೆಯವ್ರು ಯಾರೂ ಬಂದಿಲ್ಲ. ಒಂದ್ಸಲ ಹೋಗಿ ನೋಡ್ಕೊಂಡ್ ಬರ್ತೇನೆ. ಮಾವ, ಜನ ಎಲ್ಲೂ ಹೋಗಲ್ಲ, ಬಂದೇ ಬರ್ತಾರೆ. ನೀವು ಪೂಜೆ ಮುಂದುವರಿಸಿ. ಅಯ್ಯೋ, ಹಂಗೇನಾದ್ರೂ ಮಾಡ್ಬಿಟ್ಟಿ ಅಮೀನಾ, ನಿನ್ ಕೈ ಮುಗಿತೀನಿ. ಸುಮ್ನೆ ಹೊರಡು. ಏಯ್, ಸುಮ್ನೆ ಹೋಗೋದಕ್ಕೆ ಇಷ್ಟು ದೂರ ಬಂದಿರೋದು? ಚಾನ್ಸೇ ಇಲ್ಲ. ನಮ್ಮ ಮನೆಯವ್ರನ್ನೆಲ್ಲ ಪರಿಚಯ ಮಾಡ್ಕೊಂಡು ಅವರೊಟ್ಟಿಗೆ ಊಟಕ್ಕೆ ಕೂತ್ಕೊಂಡು ತಾಂಬೂಲ ಸಮೇತ ಮನೆಗೆ ಹೋಗ್ತೀನಿ. ತಮಾಷೆ ನಿಲ್ಸು ಮೀನಾ. ನಮ್ಮಪ್ಪ ನಿನ್ನ ಯಾರು ಅಂತ ಕೇಳಿದ್ರೆ ನಾನು ಏನಂತ ಪರಿಚಯ ಮಾಡಿಸ್ಲಿ? ಕೇಶವ, ಇಷ್ಟೇನೇನೋ ನಿನ್ ಯೋಚನೆ? ನೋಡು, ನಿಮ್ಮ ಅಪ್ಪನೇ ಅಲ್ಲ, ಯಾರೇ ಕೇಳಿದ್ರು ಹೇಳು ನಿನ್ ತಂಗಿ ಫ್ರೆಂಡ್ ನಾನು ಅಂತ ಅಷ್ಟೇ. ಇಷ್ಟು ಹೇಳಕ್ ಬರಲ್ವೇನೋ? ಒಳ್ಳೆ ಪುಕ್ಲನ್ ತರ ಆಡ್ತೀಯಪ್ಪ. ಹಲೋ, ಯಾರನ್ ಪುಕ್ಲ ಅಂತಿದ್ಯಾ? ಅಯ್ಯೋ ಯಜಮಾನ್ರೆ, ನಿಮ್ಮನ್ ಪುಕ್ಲ ಅನ್ನಕ್ಕಾಗುತ್ತಾ? ನೀವ್ ಯಾರು ಹೇಳಿ? ಗಟ್ಟಿ ಗುನ್ಗೆ ಗಂಡ್ಸು ಅಲ್ವಾ? ಇಡೀ ದೊಡ್ಡಬಳ್ಳಾಪುರ ಹುಡುಕಿದ್ರು ನಾನು ಅಂತ ಗಂಡ್ ಸಿಗಲ್ಲ. ಹೌದೌದು. ಯಾವನ ಅವನು? ಇಲ್ಲೇನ್ ಮಾಡ್ತಾ ಇದ್ಯಾ? ಯಾರಿದು? ನಮಗ್ ಪರಿಚಯ ಮಾಡ್ಸಲ್ವಾ? ಪರಿಚಯ ಮಾಡ್ಸೋಣ. ಪರಿಚಯ ಅಷ್ಟೇ ತಾನೇ, ಮಾಡ್ಸಿದ್ರಾಯ್ತು. ಪರಿಚಯ ಯಾರಿಕೆ? ಇವರು ನನ್ನ ತಂಗಿ. ತಂಗಿ ಫ್ರೆಂಡ್ ಅಂತ ಹೇಳಕ್ ಬಂದೆ. ನಿನ್ ತಂಗಿ ಅಂದ್ರೆ ರಕ್ಷಾ. ನಿನ್ ತಂಗಿ ಅಂದ್ಮೇಲೆ ನಂಗೂ ತಂಗಿ ತಾನೆ. ಅದ್ರಲ್ಲೇನೋ ಕನ್ಫ್ಯೂಷನ್ ನಿಂಗೆ? ನನ್ನ ತಂಗಿ ನಿನ್ ತಂಗಿ, ನನ್ನ ಅಪ್ಪ ನಿನ್ನಪ್ಪ, ನನ್ನಮ್ಮ ನಿನ್ನಮ್ಮ, ನೀನ್ ನನ್ನ ತಮ್ಮ, ಇವಳು ನೀನಮ್ಮ. ಪರಿಚಯ ಮಾಡ್ಸಿದ್ದಾಯ್ತಲ್ಲ. ನೀವು ಬಿಸಿ ಅಂತ ಕಾಣಿಸುತ್ತೆ, ನೀವು ನೋಡ್ಬೋದು. ಏಯ್, ಇವಾಗ ತಾನೇ ಪರಿಚಯ ಮಾಡ್ಸಿದ್ಯಾ? ನಮ್ಗೆ ಎಷ್ಟು ಕೊಡೋ, ಪೂಜೆಗಾದ್ರೂ ಕರಿ. ಪೂಜೆ? ನಾನು ನಿಂಗೆ ಆಗ್ಲೇ ಹೇಳಿದ್ನಲ್ಲ ಮದ್ವಾ ಅಲ್ಲ ಒಲಪ್ಪ, ಅವ್ರು ತುಂಬಾ ಬಿಸಿ, ಅವ್ರಿಗೆ ತುಂಬಾ ಕೆಲಸ ಇರುತ್ತೆ, ಅದಕ್ಕೆ ಹೊರಡ್ಬೇಕು ಅಲ್ವಾ ಮೀನಮ್ಮ? ಹಾಗೇನಿಲ್ಲ ಕೇಶವ ಅವ್ರೆ, ನಾನಿವತ್ ಫುಲ್ ಫ್ರೀನೇ. ವಲ್ಲಭ ಅವ್ರೆ, ಪಾಪ ನಿಮ್ಮ ಅಣ್ಣನೇ ಬ್ಯುಸಿ ಅನ್ಸುತ್ತೆ. ಸೊ ನೀವೇ ನನ್ನ ಪೂಜೆ ಕರ್ಕೊಂಡೋಗಿ. ಅಯ್ಯೋ, ಪೂಜೆಗೇನು? ಪೂಜೆ ಕರ್ಕೊಂಡೋಗಿ ಪ್ರಸಾದನ್ನು ಕೊಡ್ಸಿ ಮನೆಯವ್ರನ್ನೂ ಪರಿಚಯ ಮಾಡಿಸ್ತೀನಿ, ಬನ್ನಿ. ಒಲಪ್ಪ, ಪೂಜೆ ಮುಗಿತಾ ಬಂತು ಕೂಡ, ಊಟ ಸಮಯ ಆಯ್ತು. ಊಟ ತಯಾರಿದೆ ಅಂತ ನಾನು ನೋಡ್ಕೊ ಬರ್ತೀನಿ. ಅಲ್ಲಿವರೆಗೂ ನೀವು ಪರಿಚಯ ಮಾಡ್ಕೊತೀರಿ, ಸರಿನಾ? ನಾನು ಬರೋವರೆಗೂ ನೀವಿಲ್ಲ ನಿಂತ್ಕೊಂಡು ಮಾತಾಡ್ತಾ ಇರ್ಬೇಕು. ಅದ್ ಸರಿ, ನೀವೇನ್ ಮಾಡ್ಕೊಂಡಿರೋದು? ಮದುವೆ ಇನ್ನೂ ಯಾರು ಬಂದೇ ಇಲ್ವಲ್ಲೋ? ಬರ್ತಾರಪ್ಪ, ಒಂದು ಸ್ವಲ್ಪ ಹೊತ್ತು ನೋಡೋಣ. ಗಂಟೆ 11:30 ಆಯ್ತು, ಇನ್ನು ಯಾವಾಗ ಬರ್ತಾರೆ ಅವರು? ಬಾವ, ನೀವು ಸಮಾಧಾನವಾಗಿ ಪೂಜೆ ಮಾಡಿ. ನಾನು ಹೋಗಿ ಆ ಮಂಜ ಐತಿಗೆ ಫೋನ್ ಮಾಡಿ ವಿಚಾರ ಮಾಡ್ಕೊಂಡ್ಬರ್ತೀನಿ. ಬೇಗ ಕಾಲ್ ಮಾಡು. ಬೀಗ್ರೆದ್ರು ನನ್ನ ಮರ್ಯಾದೆ ಪ್ರಶ್ನೆ ಇದು. ಗಿರಿಜಾ, ಅಲ್ಲಿ ನೋಡು, ವಲ್ಲಭ. ಯಾವ್ದೋ ಹುಡುಗಿ ಜೊತೆ ಮಾತಾಡ್ತಾ ಇದ್ದಾನೆ. ಯಾರದು? ನಿಂಗೆ ಗೊತ್ತಾ? ಗೊತ್ತಿಲ್ಲ ರೀ, ಯಾರೋ ಪೂಜೆಗೆ ಬಂದಿರೋರೇ ಅನ್ಸುತ್ತೆ. ಕೆಲಸ ಹೇಳಿದ್ದೀನಿ, ಆ ಕೆಲಸ ಮಾಡೋದು ಬಿಟ್ಬಿಟ್ಟು ಯಾವುದೋ ಹುಡುಗಿ ಜೊತೆ ಮಾತಾಡ್ತಾ ಇದ್ದಾನೆ. ಯಾರು ಅಂತ ಹೋಗಿ ನೋಡ್ಕೊಂಡ್ ಬರ್ತೀನಿ.